ನೆನ್ನೆ ಜಗದ್ವಿಖ್ಯಾತ ಪುರಿ ಜಗನ್ನಾಥನ ರಥಯಾತ್ರೆ ಬಹಳ ಸಂಭ್ರಮದಿಂದ ಆಚರಿಸಲಾಗಿದೆ. ಆದರೆ ಯಾತ್ರೆಯ ವೇಳೆ ದುರಂತವೊಂದು ನಡೆದು ಹೋಗಿದೆ. ಇತ್ತ ಮಹಾರಾಷ್ಟ್ರದಲ್ಲಿ ನಡೆದಂತ ಮತ್ತೊಂದು ಹಿಟ್ ಅಂಡ್ ರನ್ ಕೇಸ್ ದೇಶವನ್ನ ಬೆಚ್ಚಿ ಬೀಳಿಸದೆ. ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ. ಟಿಎಂಸಿ ಸಂಸದೆ ಮಹುವಾ ಮೊಯಿತ್ರಾ ವಿರುದ್ಧ ದೆಹಲಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗದ ಮುಖ್ಯಸ್ಥೆ ರೇಖಾ ಶರ್ಮಾ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಹೇಳಿಕೆಯ ಪೋಸ್ಟ್ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹತ್ರಾಸ್ನಲ್ಲಿ ಕಾಲ್ತುಳಿತ ಸ್ಥಳಕ್ಕೆ ರೇಖಾ ಶರ್ಮಾ ಆಗಮಿಸುತ್ತಿದ್ದ ವಿಡಿಯೋ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ ಮೊಹಿತ್ರಾ ತನ್ನ ಬಾಸ್ನ ಪೈಜಾಮವನ್ನ ಹಿಡಿದುಕೊಳ್ಳುವಲ್ಲಿ ನಿರತರಾಗಿದ್ದಾಳೆ ಅಂತ ಬರೆದಿದ್ರು. ಇಂದು ಜಾರ್ಖಂಡ್ ರಾಜ್ಯ ವಿಧಾನಸಭೆಯ ಒಂದು ದಿನದ ವಿಶೇಷ ಅಧಿವೇಶನ ನಡೆಯಲಿದ್ದು ನೂತನ ಸಿಎಂ ಹೇಮಂತ ಸೊರೇನ್ ವಿಶ್ವಾಸ ಮತಯಾಚನೆ ಮಾಡಲಿದ್ದಾರೆ. ಸದ್ಯ ಬಲಾಬಲದ ಪ್ರಕಾರ ಜಾರ್ಖಂಡ್ ವಿಧಾನಸಭೆಯಲ್ಲಿ 76 ಸದಸ್ಯರಿದ್ದು ವಿಶ್ವಾಸಮತ ಗೆಲ್ಲಲು 38 ಶಾಸಕರ ಬೆಂಬಲ ಬೇಕಿದೆ. ಇನ್ನು ಈ ಮಧ್ಯೆ ತಡರಾತ್ರಿ ತಮ್ಮ ನಿವಾಸದಲ್ಲಿ ಹೇಮಂತ್ ಸೊರೇನ್ ಮಹಾಗಠಬಂಧನ್ ಶಾಸಕರೊಂದಿಗೆ ತುರ್ತು ಸಭೆ ನಡೆಸಿದ್ದಾರೆ. ಒಂದ್ ವೇಳೆ ಹಿಂದಿನ ವಿಶ್ವಾಸಮತ ಗೆದ್ರೆ ಸಂಪುಟ ವಿಸ್ತರಣೆ ಮಾಡಲಿದ್ದಾರೆ ಎನ್ನಲಾಗಿದೆ. ನೋಡುತ್ತಲೇ ರಸ್ತೆಯೊಂದು ಕುಸಿದ ಭೀಕರ ಘಟನೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆದಿದೆ. ಇಲ್ಲಿನ ವಿಕಾಸ್ ನಗರದ ಪವರ್ ಹೌಸ್ ಬಳಿ ಏಕಾಏಕಿ ದಿಢೀರಂತ ರಸ್ತೆ ಕುಸಿದು 15 ಅಡಿ ಅಗಲ ಮತ್ತು 10 ಅಡಿ ಆಳದಷ್ಟು ಗುಂಡಿ ಬಿದ್ದಿದೆ. ಮಳೆಯ ಕಾರಣ ಚರಂಡಿಯಲ್ಲಿ ಸೋರಿಕೆ ಕಂಡು ಬಂದಿತ್ತು. ಇದೀಗ ದಿಢೀರಂತ ರಸ್ತೆ ಕುಸಿದು ಬಿದ್ದು ಜನ ಹೈರಾಣಾಗಿ ಹೋಗಿದ್ದಾರೆ. ಸದ್ಯ ರಸ್ತೆಯ 4 ಕಡೆಗಳಲ್ಲಿ ಬ್ಯಾರಿಗೇಡ್ ಅಳವಡಿಸಿ ದುರಸ್ತಿ ಕಾಮಗಾರಿ ನಡೆಸಲಾಗ್ತಿದೆ. ಉತ್ತರ ಪ್ರದೇಶದ ಮಹಾರಾಜ್ಗಂಜ್ ಜಿಲ್ಲೆಯ ನಿಜ್ಲಾಲ್ ಬ್ಲಾಕ್ನಲ್ಲಿ ವಿಚಿತ್ರ ಪ್ರಕರಣವೊಂದು ನಡೆದಿದೆ. 9 ಗ್ರಾಮಗಳ 11 ಮಹಿಳೆಯರು ತಮ್ಮ ಖಾತೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮೊದಲ ಕಂತಿನ ಹಣ ಜಮೆಯಾದ ನಂತರ ಪತಿಯನ್ನ ತೊರೆದು ಪ್ರೇಮಿಗಳೊಂದಿಗೆ ಓಡಿ ಹೋಗಿದ್ದಾರೆ ಎನ್ನಲಾಗಿದೆ. ಈ ಮಹಿಳೆಯರ ಗಂಡಂದಿರು ಅಧಿಕಾರಿಗಳಿಗೆ ಈ ಕುರಿತು ಮಾಹಿತಿ ನೀಡಿದ್ದು ಇದೀಗ 2ನೇ ಕಂತಿನ ಹಣವನ್ನ ತಡೆ ಹಿಡಿಯಲಾಗಿದೆ. ಕೊಹ್ಲಿ ವಿಶ್ವಕಪ್ ಪೋಸ್ಟ್ ಏಷ್ಯಾದ ನಂಬರ್ 1 ದಾಖಲೆಯಾಗಿದೆ. ರೋಹಿತ್ ಶರ್ಮಾ ನಾಯಕತ್ವದಲ್ಲಿ WTC ಗೆಲ್ತೇವೆ ಅಂತ ಹೇಳಿದ್ಯಾರು? ಧೋನಿಗೆ 43ನೇ ಜನ್ಮದಿನಕ್ಕೆ ಭಾಯ್ಜಾನ್ ವಿಶ್ ಹೇಗಿತ್ತು? ಈ ಸುದ್ದಿಯನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಕಿಂಗ್ ಕೊಹ್ಲಿ ಮಾಡಿರೋ ಇನ್ಸ್ಟಾಗ್ರಾಮ್ ಪೋಸ್ಟ್ ಏಷ್ಯಾದಲ್ಲಿ ಅತ್ಯಧಿಕ ಲೈಕ್ಸ್ ಪಡೆದ ನಂಬರ್ 1 ಪೋಸ್ಟ್ ಆಗಿ ದಾಖಲೆ ಬರೆದಿದೆ. T20 ವಿಶ್ವಕಪ್ ಗೆದ್ದ ಬಳಿಕ ಪೋಸ್ಟ್ ಹಾಕಿದ್ರು. ಟೀಂ ಇಂಡಿಯಾ ಹುಡುಗರು ವಿಶ್ವಕಪ್ ಸ್ವೀಕರಿಸಿದ ಫೋಟೋವನ್ನ ಕೊಹ್ಲಿ ಹಂಚಿಕೊಂಡಿದ್ರು. ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಟೀಂ ಇಂಡಿಯಾ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಸರಣಿ ಆಡಲಿದೆ. ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಭಾರತ ಗೆಲ್ಲಲಿದೆ ಅನ್ನೋ ವಿಶ್ವಾಸವಿದೆ. ಹೀಗಂತ ಬಿಸಿಸಿಐ ಪ್ರಧಾನ ಕಾರ್ಯದರ್ಶಿ ಜೈಶಾ ಹೇಳಿದ್ದಾರೆ. 43ನೇ ವಸಂತಕ್ಕೆ ಕಾಲಿಟ್ಟ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ MS ಧೋನಿ ಪತ್ನಿ ಸಾಕ್ಷಿ ಧೋನಿ ಹಾಗೂ ಸ್ನೇಹಿತರ ಜೊತೆ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ರು. ನಟ ಸಲ್ಮಾನ್ ಖಾನ್ ಕೂಡ ಕೇಕ್ ಕಟ್ ಮಾಡಿಸಿ ಧೋನಿಗೆ ಶುಭಾಶಯ ಕೋರಿದ್ದಾರೆ. ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾರನ್ನ ಮುಖೇಶ್ ಅಂಬಾನಿ ಕುಟುಂಬ ಅಭಿನಂದಿಸಿದೆ. ಮಗನ ಮದುವೆ ಸಂಭ್ರಮದ ನಡುವೆ T20 ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಕ್ಯಾಪ್ಟನ್ ರೋಹಿತ್ ನನ್ನ ಅಪ್ಪಿಕೊಂಡು ನೀತಾ ಅಂಬಾನಿ ಶುಭ ಕೋರಿದ್ದಾರೆ. T20 ವಿಶ್ವಕಪ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಟೀಂ ಇಂಡಿಯಾಗೆ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಜಸ್ಪ್ರೀತ್ ಬುಮ್ರಾಗೆ ತವರಿನಲ್ಲಿ ಅದ್ದೂರಿ ಸ್ವಾಗತ ಕೋರಲಾಗಿದೆ. ಗುಜರಾತ್ನ ಅಹಮದಾಬಾದ್ಗೆ ಬಂದ ಬುಮ್ರಾಗೆ ಹಾರ ಹಾಕಿ ಕುಣಿದು ಸಿಹಿ ಹಂಚಿ ಸ್ವಾಗತಿಸಿದ್ರು.